ಹಾಯ್ ಸರ್. ಸರ್ ನಾವು ದೇವ ಸ್ಟುಡಿಯೋ ಚಾನಲ್ ಕಡೆಯಿಂದ ಬರ್ತಾ ಇದ್ವಿ. ಇದಕ್ಕೊಂಡ ಸಿನಿಮಾದ ಟ್ರೈಲರ್ನ ನೀವು ನೋಡಿದ್ವಿ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ ಪೂಜಾರಿ ಅಂತೇಳಿ. ಸರ್ ಇವಾಗ ಟ್ರೈಲರ್ ನೋಡಿದೆ, ಅದರಲ್ಲಿ ತುಂಬ ಆಳವಾದ ವಿಚಾರವನ್ನು ಅವರು ಅಜಯ್ ಅವರು ನಟನೆ ಮಾಡಿದ್ದಾರೆ. ಮತ್ತು ಸಾಮಾಜಿಕವಾಗಿ ಬೇಕಾಗಿರುವಂಥ ತುಂಬ ವಿಚಾರಗಳು ಆ ಟ್ರೈಲರಲ್ಲಿ ಇದೆ ಸರ್. ಸರ್ ನಿಮಗೆ ಏನು ಅನಿಸ್ತು ಸರ್ ಇದಕ್ಕೆ? ನಾನು ಈ ಟ್ರೈಲರ್ನ ನೋಡಿದಾಗ ಮೊದಲನೇದಾಗಿ ತಿಳ್ಕೊಬೇಕಾಗಿದ್ದೇನೆಂದರೆ, ಸಮಾಜದ ಆಗು ಹೋಗುಗಳಲ್ಲಿ ಇವತ್ತು ಜನ ಬೆರ್ತ್ಕೊಂಡ್ಬಿಟ್ಟಿದ್ದಾರೆ. ಈ ದೈನಂದಿನ ಜೀವನದಲ್ಲಿ ಅವರನ್ನೇ ಅವರು ನೋಡ್ಕೊಳ್ಳೋಕ್ಕಾಗದಿರೋಷ್ಟು ಆರೋಗ್ಯದಿಂದ ಹಿಡಿದು ಜೀವನನ ಹೆಂಗೆ ಅಭಿವೃದ್ಧಿಪಡಿಸ್ಕೋಬೇಕು ಅನ್ನೋದರಿಂದ ಹಿಡಿದು ಮರೆತು ದುಡ್ಡಿಂದ ಬಿದ್ದಿದ್ದಾರೆ. ಇವತ್ತಿನ ಒಂದು ಎಲ್ಲರೂ ಜನ ಬಯಸ್ತಾ ಇದ್ದಾರೆ ಅಂತಂತಂದರೆ ಕಂಫರ್ಟಬಲ್, ಎಲ್ಲರನ್ನೂ ತಾವು ಬೆಳೆಸಬೇಕು ಅನ್ನೋಂಥ ವಿಚಾರಗಳು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ. ಶಿಕ್ಷಣ ವ್ಯವಸ್ಥೆ ಇವತ್ತು ಹೈಸ್ಕೂಲ್ ದಾಟಂಥ ಮಕ್ಕಳಿಗೆ ಮೋಜು ಮಸ್ತಿ ಅನ್ನೋ ಒಂದು ಚಟಕ್ಕೆ ಬೀಳ್ತಾ ಇದ್ದಾರೆ. ಈ ಎಜುಕೇಷನ್ ಸಿಸ್ಟಮಿಂದ ಈ ಯುದ್ಧಕಾಂಡ ಫಿಲಮಲ್ಲಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಇತ್ತು, ಅದ್ರ ಮೇಲೆ ಅಜಯ್ ಅವರು ಒಂದು ಮೂವಿ ಮಾಡ್ತಾರೆ, ಒಂದು ವಿಚಾರ ಗೊತ್ತಾಯಿತು. ಮೂವಿ ಟ್ರೈಲರ್ ನೋಡಿ ನನಗೇನು ಅನ್ನಿಸ್ತು ಅಂತಂದರೆ, ಈಗ ಆಲ್ರೆಡಿ ಸಮಾಜ ತುಂಬ ಬೆಳೆದುಬಿಟ್ಟಿದೆ, ಬದಲಾಯಿಸೋಕ್ಕೆ ಆಗದೇ ಇರೋ ಅಷ್ಟು ರೀತಿ ಬೆಳೆದಿದೆ. ಬರೀ ಅತ್ಯಾಚಾರ, ಕಳ್ತನ, ಸುಲಿಗೆ, ಕೊಲೆ ಅನ್ನೋದು ದಿನ ಬೆಳಗ್ಗೆದ್ದು ಮನೇಲಿ ಟಿಫನ್ ರೆಡಿ ಮಾಡೋ ಥರ ಆಗೋಗಿದೆ. ಅದನ್ನು ಬೆಂಬಲಿಸೋದಕ್ಕೆ ಸಂಘಟನೆಗಳು ಇರೋದು. ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಒಂದು ವಕೀಲರ ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ ನ್ಯಾಯಕ್ಕೆ ಹೋರಾಡ್ತಿರೋರು 40 ಭಾಗ ಆದರೆ, ಈ ಅನ್ಯಾಯದ ವಿರುದ್ಧ ಹೋರಾಡ್ತಿರೋರು 60 ಭಾಗ ಅಂತ. ನಾವು 40 ಭಾಗ, ಅವ್ರಿಗೆ ಸಪೋರ್ಟ್ ಮಾಡೋರು 60 ಭಾಗ. ಈ ನಮ್ಮ ಆಫೀಸ್ ಮುಂದೆ ಒಂದಷ್ಟು ನಾಯಿಗಳ ಗುಂಪು ಇದೆ. ಅಲ್ಲಿ ಏನಾಗುತ್ತೆ ಅಂದರೆ, ಸುಮಾರು ಒಂದು ನನಗೆ ಗೊತ್ತಿರೋ ಒಂದು ವರ್ಷದಲ್ಲಿ 20-25 ಜನ ಬಿದ್ದು ಕಾಲು ಮುಡ್ಕೊಂಡು BBFರು ಫೋನ್ ಮಾಡಿದ್ರೆ ಅವರೇನು ಹೇಳ್ತಾರೆ ಅಂತಂದರೆ, ನೀವೇನಾದರೂ ಮಾಡ್ಕೊಳ್ಳಿ, ಅದಕ್ಕೊಂದು ಇಂಜೆಕ್ಷನ್ ಕೊಟ್ಟಿದ್ರೆ ತಂದು ಬಿಟ್ಟಿದ್ದೀವಿ. ಮಾನವ ಹಕ್ಕುಗಳು ಆಯೋಗಗಳು ಬಂದು ಏನು ಮಾಡ್ತಾರೆ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ನೀವು ನಾಯಿಗಳನ್ನು ಸಾಯಿಸಿದ್ರಿ ಅಂತ. 4 ಸಣ್ಣ ಮಕ್ಕಳು, 8 ವರ್ಷದ ಚಿಕ್ಕ ಮಕ್ಕಳು ಕಾಲು ಮುಡ್ಕೊಂಡ್ರು. ಅವರು ಸ್ಕೂಟಿಂದ ಬಿದ್ದು ತಂದೆ ತಾಯಿಗಳಿಬ್ಬರು ಕಾಲು ಮುಡ್ಕೊಂಡಿದ್ರು, ಒಬ್ರಿಗೆ ತಲೆ ಹೊಡೆದೋಗಿದೆ. ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತಂದರೆ ಕ್ರಮ ಕೈಗೊಳ್ಳಿದೆ. ಯಾವುದು ಸಣ್ಣ ಪುಟ್ಟದಿದ್ದು ಇನ್ನು ಅತ್ಯಾಚಾರ ಆಗಿದೆ ಅನ್ನೋ ವಿಚಾರಕ್ಕೆ ಮಾಡೋಕ್ಕೆ ಅಂತ ಹೋದಾಗ ಅದನ್ನು ಬೆಂಬಲಿಸ್ತಾರೆ. ಗೊತ್ತಾ, ಅತ್ಯಾಚಾರ ಮಾಡೋರು ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಫಸ್ಟ್ ಆಫ್ ಆಲು ನಾವು ಯಾರ ಕಡೆ ಹೋಗ್ತಾರೆ, ನಾವು ಸಮಾಜದಲ್ಲಿ ಹೆಂಗೆ ಬೆಳೆದಿದ್ದೀವಿ ಅಂತ ನೋಡ್ತಾರೆ. ಕರ್ನಾಟಕದಲ್ಲಿ ನನಗೆ ಗೊತ್ತಿರೋಂಗೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿರೋಂಥದ್ದು, ವಕೀಲರಾಗಿರೋಂಥ ನಮಗೆ ನೇರವಾಗಿ ಗೊತ್ತಾಗುತ್ತೆ. ಏಕೆಂದರೆ ಈ ಥರ ಸಮಸ್ಯೆಗಳಾದಾಗ ಫಸ್ಟು ಕಾಂಟ್ಯಾಕ್ಟ್ ಮಾಡೋದು ಪೊಲೀಸ್ ಸ್ಟೇಷನಲ್ಲಿ ಅಥವಾ ವಕೀಲರ ಆಫೀಸರ್. ನನಗೆ ಗೊತ್ತಿದ್ದಂಗೆ ಸುಮಾರು 7-8 ಕೇಸನ್ನು ನಾನು ಹೋಗಿ ಸ್ಟೇಷನಲ್ಲಿ, ಕೋರ್ಟಲ್ಲಿ ಮತ್ತು ನೊಂದವ್ರನ್ನ ಮಾತಾಡ್ಸಿದ್ದೀನಿ. ನಾವು ಆ ಉದ್ದೇಶಕ್ಕೆ ನಮ್ಮ ಸೀನಿಯರ್ ಇನ್ಸ್ಟ್ರಕ್ಷನ್ ಮೇಲೆ ಈ ರೀತಿ ಕೇಸ್ಗಳನ್ನು ನಾವು ಎಂಟರ್ಟೈನೇ ಮಾಡೋದು ಬೇಡ, ಯಾಕೆಂದರೆ ನ್ಯಾಯ ಕೊಡ್ಸೋಕ್ಕಾಗಲ್ಲ. ನೊಂದಿರೋ ಅಂಥ ಹುಡುಗಿಗೆ ನೀನು ಸಾಕ್ಷಿಗಳು ತೊಗೊಂಡು ಬಾ ಅಂತಂದರೆ 1 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ. 8ರಿಂದ 10 ವರ್ಷದ ಮಕ್ಕಳು, ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿರುತ್ತೆ. ಸಾಕ್ಷ್ಯಾಧಾರ ಹುಡುಕೋ ಬನ್ನಿ ಅಂತಂದರೆ, ಒಬ್ಬರನ್ನ ರೇಪ್ ಮಾಡಬೇಕು ಅನ್ನೋಷ್ಟು ಒಂದು ಏನು ಕಾಮತೃಷ ಇರೋ ಅಂಥವನು ಆ ಹುಡುಗಿನ ರೇಪ್ ಮಾಡಿದ್ಮೇಲೆ ಸಾಕ್ಷಿನ ಬಿಟ್ಟೋಗ ಅಷ್ಟು ಬುದ್ಧಿವಂತ ಆಗಿರ್ತಾನೆ ಇಲ್ಲ. ಆ ಸಾಕ್ಷಿಗಳ ವಿಚಾರದ ಮೇಲೆ ಇವತ್ತು ಸಮಾಜ, ನ್ಯಾಯಾಲಯ, ಪೊಲೀಸ್ನವರು ಎಲ್ಲರೂ ಕೇಳ್ತಾರೆ. ನಾನು ಈ 6 ಮಂತ್ಸ್ ಬ್ಯಾಕು ಒಂದು ಟೆನೆಂಟ್ ಮತ್ತು ಒಂದು ಲ್ಯಾಂಡ್ ಲಾರ್ಡು ಇತ್ತು. ಆ ಹುಡುಗಿಗೆ ಒಂದು 16 ಇಯರ್ಸು. ಆ ಹುಡುಗಿ ಹ್ಯಾಂಡಿಕ್ಯಾಪ್ಟು. ಲ್ಯಾಂಡ್ ಲಾರ್ಡು ಆ ಹುಡುಗಿ ಮೇಲೆ ರೇಪ್ ಅಟೆಂಟ್ ಮಾಡ್ತಾನೆ. ಹೋಗಿ ತಾಯಿ ಮನೆ ಕೆಲಸಕ್ಕೆ ಹೋಗ್ತಾನೆ. ಕಂಪ್ಲೇಂಟನ್ನ ನಾನು ಹೋಗಿ ರೇಸ್ ಮಾಡೋಂತ ಹೋಗ್ತೀವಿ. ಅಲ್ಲಿ ಸ್ಟೇಷನಲ್ಲಿ ಅವನ ಇನ್ಫ್ಲೂಯೆನ್ಸ್ ಮೇಲೆ ಹೆಸರು ಹೇಳೋದು ಬೇಡ, ಅವ್ರೇನು ಹೇಳಿದ್ರಂತೆ, ಬಾಡಿಗೆ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಅವ್ರ ಮೇಲೆ ಎಲಿಗೇಷನ್ ಮಾಡ್ತಿದ್ದೀರಾ, ನೀವು ಅವ್ರ ಮೇಲೆ ಒಂದು 5 ಲಕ್ಷ ರೂಪಾಯಿ ಟೋಕನ್ ಹಾಕೊಳ್ಳೋದಕ್ಕೋಸ್ಕರ ಬಂದಿದ್ದೀರಾ ಅನ್ನೋ ವಿಚಾರಗಳನ್ನ ನೇರವಾಗಿ ಪ್ರಸ್ತಾಪ ಮಾಡ್ತಾರೆ. ಈ ಸಮಾಜ ಎಲ್ಲಿಗೆ ಹೊಂಟೋಗಿದೆ ಅಂತಂದರೆ, ಈ ಫಿಲಮ್ 3 ಅವರ್ ನೋಡ್ತೀವಿ, 6 ಅವರು ನಾವು ಹಂಗೆ ಬದುಕಬೇಕು, ನಾವು ಅದೇ ರೀತಿ ಇರಬೇಕು ಅನ್ನೋದಿರುತ್ತೆ ಅಷ್ಟೇ. ಮತ್ತು 3 ದಿವಸ ಆದಮೇಲೆ ಕಳೆದೋಗ್ಬಿಡ್ತೇವೆ. ಈ ಫಿಲಮ್ ಏನಿದೆ ಇದ್ರ ಮುಖಾಂತರ ನಮ್ಮ ಶಿಕ್ಷಣ ವ್ಯವಸ್ಥೆನೂ ಬದಲಾಗಬೇಕು. ಸಮಾಜದಲ್ಲಿ ಈ ಪೊಲೀಸ್ನವರು ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ, ಅದು ಜಾಸ್ತಿ ಕಾರ್ಯರೂಪಕ್ಕೆ ಬರಬೇಕು. ಯಾವ ಕಚೇರಿಗೆ ಹೋದ್ರೂ ನಮ್ಗೆ ಎಷ್ಟು ಕೊಡ್ತೀಯಾ, ಅಥವಾ ನಮ್ಮನ್ನೇನು ನೋಡ್ಕೊತೀಯಾ, ಅಥವಾ ನೀವು ಯಾರ ಕಡೆಯವರು, ನಮಗೆ ನಿಮ್ಮಿಂದ ಬೆನಿಫಿಟ್ಸ್ ಇದೆ ಅನ್ನೋದನ್ನೇ ನೋಡ್ತಾರೆ. ಇವತ್ತು
ಈ ನೊಂದಿರೋರಿಗೆ ನ್ಯಾಯ ನ್ಯಾಯ ಕೊಡಿಸೋವಂಥ ವಿಚಾರದಲ್ಲಿ ನಾವು ತುಂಬ ಎಡುತ್ತಿದ್ದೀವಿ. ಆದರೆ ನಾವು ಎಷ್ಟು ಎಡುತ್ತಿದ್ದೀವಿ ಅಂತಂತಂದರೆ, ಹೇಳಿದ್ನಲ್ಲ ನಿಮ್ಗೆ ಅವಾಗಲೇ, ಸಾಕ್ಷಿ ಅನ್ನೋದು. ನೀವು ಸಾಕ್ಷಿ ಅನ್ನೋದನ್ನು ಅತ್ಯಾಚಾರಿಯರ ಹುಡುಗಿ ಬದುಕಿದ್ರೆ ಸಾಕು, ನನಗೆ ನೀರಿಗೆ ಬಾಯಾರಿಕೆಗೆ ಅವಳು ಎಷ್ಟು ನೊಂದಿರ್ತಾಳೆ ಅಂದರೆ, ಇವತ್ತು ಮದುವೆಯಾಗಿರುವ ಗಂಡ ಹೆಂಡತಿ ಅವರ ಒಂದು ಜೀವನದಲ್ಲಿ 108 ಅಡುಕು ತೊಡಕುಗಳಿರುತ್ತೆ. ಅಲ್ಲೇ ಹೊಂದಾಣಿಕೆಯಿಂದ ಬಯಸೋದು ಕಷ್ಟ. ಕೆಲವೊಂದು ವಿಚಾರನ ನಾವು ಮಾತಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 10 ವರ್ಷದ ಮಗುಗೆ ಅತ್ಯಾಚಾರ ಆದಾಗ ಹುಡುಗಿ ಇವ್ರು ನಾನು ರೇಪ್ ಮಾಡಿದ್ದಾರೆ, ನಾಳೆ ನಾನು ಕೋರ್ಟ್ಗೆ ಹೋದಾಗ ಸಾಕ್ಷಿ ಕೇಳ್ತಾರೆ, ಅಥವಾ ಒಂದು ಫೋಟೋ ಹೊಡ್ಕೋಬೇಕು, ಅಥವಾ ಅವನ ಹೆಸರು ಅಂತ ಕೇಳಬೇಕು. ನನ್ನ ರೇಪ್ ಮಾಡೋಕ್ಕೂ ಮುಂಚೆ ನಿನ್ನ ಹೆಸರು ಹೇಳೋ, ನೀನು ಆಧಾರ ಕೊಡು ಅಂತ ಕೇಳೋಕ್ಕಾಗುತ್ತೆ. ಈ ಸಾಕ್ಷಿ ಮತ್ತು ಈ ಎಜುಕೇಷನ್ ಸಂಬಂಧಪಟ್ಟಂಗೆ ನಾನು ಎಲ್ಲ ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ಆಲ್ಮೋಸ್ಟ್ ಪೇರೆಂಟ್ಸ್ ಬರ್ತಾರೆ. ಆ ತಂದೆ ತಾಯಿಗಳಿಗೆ ನಾವೇನು ಕೇಳ್ಕೊತೀವಿ ಅಂದರೆ, ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ ಸ್ನೇಹಿತರು ಯಾರಿದ್ದಾರೆ ಅನ್ನೋದನ್ನು ಫಸ್ಟು ವಿಚಾರ ಮಾಡ್ಕೊಳ್ಳಿ. ಅದು ಸ್ಲಮ್ ಆಗಿರ್ಬೋದು, ಅಥವಾ ಒಂದು ಮಧ್ಯಮ ವರ್ಗ ಆಗಿರ್ಬೋದು, ಅಥವಾ ಪಾಶ್ ಏರಿಯಿಂದ ಬರ್ಬೋದು, ಅವ್ರ ತಂದೆ ತಾಯಿಗಳು ಡಿಪಾರ್ಟ್ಮೆಂಟ್ಲಿರ್ಬೋದು. ಕಾಮ ಅನ್ನೋದು ಎಲ್ಲರಿಗೂ ಒಂದೇ. ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಿದ್ದಾನೆ ಅಂತಂದರೆ ಅದು ನೈಸರ್ಗಿಕ ಕ್ರಿಯೆ. ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು, ಅದು ಯಾವ ವಯಸ್ಸಿನಲ್ಲಿ ಬರಬೇಕು ಅನ್ನೋದು ಇವಾಗಿಲ್ಲ. ಈಗಿನ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಂತರ್ಜಾಲ ಆಗಿರ್ಬೋದು. 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇವತ್ತು ಪ್ರೀತಿಯನ್ನು ಮಾಯಲ್ಲಿದ್ದಾರೆ. 6ನೇ ಕ್ಲಾಸ್ ಮಕ್ಕಳು ಒಂದು ಲವ್ ಮಾಡೋ ವಿಚಾರನ ಮೂವಿಗಳೆಲ್ಲ ತೋರಿಸ್ತಿದ್ದಾರೆ. ಮಕ್ಕಳು ಇವತ್ತೊಂದು ಆಸೆ ಏನೋ ಒಂದು ಅಫೆಕ್ಷನ್ ಇರುತ್ತೆ. ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದ್ರಲ್ಲಿ ಇಲ್ಲ. ಇವತ್ತು ಎಲ್ಲರೂ ಅದು ತಪ್ಪು ಕೆಲಸ ಮಾಡ್ತಿದ್ದಾರೆ. ಆದರೆ ಇದನ್ನು ಎಜುಕೇಷನ್ ಮುಗಿದ ನಂತರ PUC ಆದ ನಂತರ ಏನಿರುತ್ತೆ, ಅಲ್ಲಿ ಹುಡುಗರುಗಳು ಪೋಲಿ ಬಿದ್ದೋಗ್ತಿದ್ದಾರೆ. ನೀವು ಒಳ್ಳೆ ಸಂಸ್ಕಾರನ ಕೊಡಲಿಲ್ಲ ಅಂದರೆ ತಂದೆ ತಾಯಿಗಳು, ಮಕ್ಕಳು ಹೊರಗಡೆ ತುಂಬ ದಾರಿ ತಪ್ಪಂಥ ವಿಚಾರಗಳು. ನಾವು PUC SSLC ಮಕ್ಕಳು ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಸಿಗರೇಟ್ ಸೇಯೋದು, ಪಬ್ಬಲ್ಲಿ ಡಿಸ್ಕೋದಲ್ಲಿ ಡ್ಯಾನ್ಸ್ ಮಾಡೋದು, ಇದೆಲ್ಲ ಇದೆ. ಆದರೆ ನೀವು ತಂದೆ ತಾಯಿಗಳು ನಿಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಿ, ನಿಮ್ಮ ಮಕ್ಕಳನ್ನು ನಾವು ಎಷ್ಟು ದುಡ್ಡು ಕೊಟ್ಟು ಓದಿಸ್ತೀವಿ ಅನ್ನೋದನ್ನು ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏನೇ ಆದ್ರೂ ಎಲ್ಲರಿಗೂ ಒಂದೇ ಎಜುಕೇಷನ್ನು. ಎರಡನೇದೇನೆಂದರೆ, ಎಜುಕೇಷನಲ್ಲಿ ನೀವು ಕಮರ್ಷಿಯಲ್ ಅಂತ ಮಾಡಿಬಿಟ್ಟಿರೋದ್ರಿಂದ ಬಡವರು ಸರ್ಕಾರಿ ಶಾಲೆಯಲ್ಲಿ ಓದೋದ್ರೆಲ್ಲ ಬಡವ್ರ ಮಕ್ಕಳು, ಈ ದೊಡ್ಡ ದೊಡ್ಡ ಶಾಲೆಯಲ್ಲಿ ಓದೋದು ಶ್ರೀಮಂತರ ಮಕ್ಕಳು ಅಂತ ಅನ್ನೋದು ಬರಲ್ಲ. ಅತ್ಯಾಚಾರನ ಬಡವ್ರ ಮಕ್ಕಳೇ ಮಾಡಬೇಕು ಅಥವಾ ಬಡವ್ರ ಮಕ್ಕಳ ಮೇಲೆ ಮಾಡಬೇಕು ಅನ್ನೋದು ಇರಲ್ಲ. ನಿಮ್ಮ ಮಕ್ಕಳು ಸಿಗಾಕೊಂತಾರೆ, ಆದರೆ ಅದೆಲ್ಲ ಆಚೆಗೆ ಬರಲ್ಲ. ದುಡ್ಡಿರೋರು ದುಡ್ಡು ಕೊಟ್ಟು ಮುಚ್ಕೊತಾರೆ. ಮರ್ಯಾದೆ ಗಂಜವ್ರು ಏನು ಮಾಡ್ತಾರೆ, ಕಾಂಪ್ರಮೈಸ್ ಆಗ್ತಾರೆ. ಇಲ್ವಾ ಕಾಂಪ್ರಮೈಸ್ ಆಗಲಿಲ್ವಾ, ಲಾರಿ ಬಿಟ್ಟು ಹರಿಸ್ತೀವಿ ಅಂತ ಎದುರಿಸ್ತಾರೆ. ಬಡತನ ಅನ್ನೋದು, ಹಸು ಅನ್ನೋದು ಎಲ್ಲರ ಬಾಯಿನೂ ಮುಚ್ಚಿಸ್ತದೆ. ಆದ್ದರಿಂದ ಈ ಶಿಕ್ಷಣ ವ್ಯವಸ್ಥೆಗೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಟ್ಟು, ನಿಮ್ಮ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕೊಟ್ಟು ನೋಡ್ಕೊತೀರಾ, ಬೆಳೆಸ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಸಮಾಜ ನಿಂತಿರೋದು. ನಮ್ಮಿಂದನೇ ಬದಲಾಗಬೇಕು, ನಿಮ್ಮಿಂದನೇ ಬದಲಾಗಬೇಕು ಅನ್ನೋ ಮನಸ್ಥಿತಿ ಎಲ್ಲಿ ತನಕ ಬರಲ್ಲ, ಅಲ್ಲಿ ತನಕ ನಾವು ಯಾರೂ ಒಂದು ಉತ್ತಮ ಬೆಳವಣಿಗೆ ಬೆಳೀತಿರೋ ಸಮಾಜ ಅಂತ ನಾವು ನೋಡೋಕ್ಕಾಗಲ್ಲ. ನೀವೆಲ್ಲ ಕಡೆ ನೋಡ್ತಿದ್ದೀರಾ, ನಮ್ಮದನ್ನ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಎಲ್ಲಿದೆ ಡೆವಲಪಿಂಗ್ ಕಂಟ್ರಿ? ಡ್ಯಾಮೇಜ್ಡ್ ಕಂಟ್ರಿ ಅನ್ನೋದು ಸತ್ಯ. ಇವಾಗ ನೀವು ಇಷ್ಟೆಲ್ಲ ಫೋಕಸ್ ಮಾಡ್ತಿದ್ದೀರಾ, ಯಾರು ಅದನ್ನು ಕನ್ಸಿಡರ್ ಮಾಡ್ಕೊಂಡು ಏನೋ ಮಾಡೋಕ್ಕೆ ಕೆಲಸ ಎಲ್ಲ ಮಾಡ್ತಾರೆ ಅನ್ನೋ ವಿಚಾರಗಳು ಜಾಸ್ತಿ ಮಾತಾಡ್ತಾರೆ ವಿನ ಏನಿದೆ. ನಮ್ಮನೆ ಮಕ್ಳೇನಿಗೆ ಬರಲ್ಲ. ನಮ್ಮನೆ ಮಕ್ಳಿಗೆ ಈ ಥರ ಆದಾಗ ನೊಂದಿರೋರನ್ನ ನೋವುಗಳನ್ನು 10 ನಿಮಿಷ ಕುಂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವೇ ಅನುಭವಿಸ್ಬೇಕು ಅಂತೇನಿಲ್ಲ. ಬದಲಾವಣೆ ಮಾಡೋದಕ್ಕೆ ನಮ್ಮ ಹತ್ರನೂ ಅವಕಾಶ ಇದೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು, ಎಜುಕೇಷನ್ ಕಡೆ ಒತ್ತು ಕೊಡಬೇಕು, ಮತ್ತು ಒಳ್ಳೆಯ ಉತ್ತಮ ಸ್ನೇಹಿತರ ಜೊತೆ ಇರೋ ಥರ ಒಳ್ಳೆ ಮಾನಸಿಕ ಬೆಳವಣಿಗೆಗಳನ್ನು ಬೆಳೆಸಬೇಕು. ಅಪರಿಚಿತರು ಅಥವಾ ಯಾರೋ ಹೊಸ್ದಾಗಿ ಪರಿಚಯ ಆದರೂ ತುಂಬ ಯಾವತ್ತು ಮೋಸ ಮಾಡೋರು, ತುಂಬ ಒಳ್ಳೆತನದಿಂದ ನಟನೆ ಮಾಡೋರೇ. ಅತ್ಯಾಚಾರಕ್ಕೆ ಒಳಪಟ್ಟವರಲ್ಲಿ 80 ಭಾಗ ಗೊತ್ತಿರೋ ಅಂಥ ವ್ಯಕ್ತಿಗಳೇ. 20 ಭಾಗ ಎಲ್ಲೋ ಹೊರಗಡೆ ಪ್ರವಾಸಕ್ಕೆ ಹೋಗಿರ್ತಾರೆ ಅಥವಾ ಎಲ್ಲೋ ಸಿಕ್ಕಾಕೊಂಡಿರ್ತಾರೆ, ಕುಡಿದ ನಶೆಯಲ್ಲಿ ಮಾಡಿರ್ತಾರೆ ವಿನಃ 80 ಭಾಗ ಅತ್ಯಾಚಾರಗಳಾಗ್ತಿರೋದು ಗೊತ್ತಿರೋರಿಂದನೇ. 80 ಭಾಗ ಅತ್ಯಾಚಾರಗಳಾಗ್ತಿರೋದು ಯಾರು ಅಸಹಾಯಕರೋ, ಯಾರು ನಮಗೆ ತಿರುಗಿಸಿ ಹೊಡೆಯಲ್ಲ ಅಂಥವ್ರ ಮೇಲೆ ಅತ್ಯಾಚಾರಗಳಾಗ್ತಿದೆ. ಆದ್ದರಿಂದ ನೀವು ಸಮಾಜದಲ್ಲಿ ಬಲಿಷ್ಠರಾಗಕ್ಕೆ ಎಲ್ಲರೂ ಸಾಧ್ಯ ಇರೋಲ್ಲ. ನಾವು ಬ್ಯಾಂಕಿಂಗಲ್ಲಿ 2,000 ರೂಪಾಯಿ 3,000 ರೂಪಾಯಿ ಓಟ್ಗಳನ್ನು ಮಾರ್ಕೊಂಡು 5 ವರ್ಷಕ್ಕೊಂದ್ಸಲ ಸಿಗೋ 2,000 ರೂಪಾಯಿ ನಮ್ಮನ್ನು ಮಾರ್ಕೊಂಡು ಬಿಟ್ಟಿದ್ವಿ. ಜಾತಿ ಭೇದ ಭಾವ ಅತ್ಯಾಚಾರ ಆದಾಗ ಏನಕ್ಕೆ ಜಾತಿ ನೋಡ್ಕೊಂಡು ಅತ್ಯಾಚಾರ ಮಾಡಲ್ಲ? ಅತ್ಯಾಚಾರ ಮಾಡಿರೋನು ನಮ್ಮ ಜಾತಿ ಅಂತ ಏನಕ್ಕೆ ಬಿಟ್ಬಿಡ್ತಿದ್ದಾರೆ? ನೀವೆಲ್ಲನೂ ಈ ಮೂವಿನ ನೋಡಿ, ಮತ್ತು ಮೂವಿನ ನೋಡಿದ ತಕ್ಷಣ ನೀವು ನನ್ನ ಕೆಲಸ ಮೂವಿ ನೋಡಾಯಿತು ಅನ್ನೋದಲ್ಲ. ನಿಮ್ಮ ಅಕ್ಕಪಕ್ಕದ ಮನೆಗಳ ಮಕ್ಕಳ ವಿಚಾರದಲ್ಲೂ ನೀವು ಫೋಕಸ್ ಮಾಡಿ. ಯಾರು ತಂದೆ ತಾಯಿಗೆ ತಿಳುವಳಿಕೆ ಇರಲ್ಲ, ಅವ್ರಿಗೆ ನೀವು ಜಾಗೃತಿ ಮೂಡಿಸಿ. ನಿಮ್ಮ ಮಕ್ಕಳ ಬಗ್ಗೆ ನೀವು ಫೋಕಸ್ ಮಾಡಿ. ನೆರೆ ಮಕ್ಕಳ ಬಗ್ಗೆನೂ ನಮ್ಮ ಮಕ್ಕಳು ಅಂತಲೂ ನೋಡಿ. ಮತ್ತು ಮೊದಲನೇದಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಅನ್ನೋ ವಿಚಾರಗಳನ್ನು ತಿಳಿಸೋದ್ರಲ್ಲಿ
ನೀವು ಒಂದು ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳ ಸಮಯದಲ್ಲಿ ನಿಮ್ಮ ಮಕ್ಕಳಿಗೂ ಒಂದು ಒಲವನ್ನು ಕೊಡಿ. ಈ ಸೋಷಿಯಲ್ ಮೀಡ್ಯಾದಲ್ಲಿ ಮಕ್ಕಳು ತುಂಬ ಇನ್ವಾಲ್ವ್ ಆಗ್ತಿದ್ದಾರೆ. 4 ವರ್ಷದ 5 ವರ್ಷದ ಮಕ್ಕಳು ಇವತ್ತು ಮೊಬೈಲ್ ಇಲ್ಲ ಅಂತಂದ್ರೆ ಊಟ ಮಾಡ್ತಿಲ್ಲ. ಆದ್ದರಿಂದ ಅವ್ರಿಗೆ ನೇರ ಪರಿಣಾಮಗಳು ಬೀಳ್ತಿರೋದೇ ಈ ಅಂತರ್ಜಾಲ, ಸೋಷಿಯಲ್ ಮೀಡಿಯಾ, ಈ ಮೊಬೈಲು. ಆದ್ದರಿಂದ ನೀವು ತಂದೆ ತಾಯಿಗಳು ನಿಮ್ಮ ಕಂಫರ್ಟಬಲ್ಗೋಸ್ಕರ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಫೋನ್ ಕೊಟ್ಟು ಅವರನ್ನು ನೀವು ಗೇಳು ಮಾಡಬೇಡಿ. ಅವ್ರ ಭವಿಷ್ಯಕ್ಕೆ ಹಾಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ. ನಿಮ್ಮ ಮಕ್ಕಳು ಮತ್ತು ಬೇರೆಯವ್ರ ಮಕ್ಕಳು ಎಲ್ಲರನ್ನೂ ಒಂದೇ ಅಂತ ಭಾವಿಸಿ ಅವರ ಶಿಕ್ಷಣ ಮತ್ತು ಅವರ ಸ್ನೇಹಿತರ ಬಗ್ಗೆ ಒಂದು ಜಾಗೃತಿ ಮೂಡಿಸಿ ಒಂದು ಒಳ್ಳೆಯ ಬೆಳವಣಿಗೆಗೆ, ಸಮಾಜದ ಅಭಿವೃದ್ಧಿಗೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ನಾನು